ಹಲೋ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಫ್ಟಿ ನಮ್ಮ ಈ ರೇಂಜ್ ಒಳಗಡೆ ಓಪನ್ ಆಗಿದೆ. ಹಾಗೆ ಇವತ್ತು ವೇವ್ ಕೌಂಟ್ ಪ್ರಕಾರ ಇವತ್ತು ಕೂಡ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ. ಸೊ ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಸಡನ್ ಆಗಿ ನಮಗೊಂದು ಮೂವ್ಮೆಂಟ್ ಕೊಡಬಹುದು, ಓಕೆನಾ. ಬಟ್ ಫಸ್ಟ್ ಹಾಫ್ ಅಲ್ಲಿ ಒಂದು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಬಟ್ ನಾವೇನ್ ಮಾಡಬೇಕು, ನಮ್ಮ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇವತ್ತು ನೋಡಿ, ನಮಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮೇಲ್ಗಡೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿರೋ ತರ ನಮಗೆ ಕಾಣ್ತಾ ಇದೆ, ಓಕೆ, ಕೆಳಗಡೆ ಬರ್ತಾ ಇದೆ. ಸೊ ನಾವು ಇವತ್ತು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ಸೊ ಈ ಬ್ರೇಕ್ಔಟ್ ಆದ್ಮೇಲೆ ನಾವು ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕಾಗುತ್ತೆ. ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿ ಒಂದು ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಇಲ್ಲಿ ಯಾವ ತರ ನಾವು ಒಂದು ರಿಯಾಕ್ಟ್ ಮಾಡುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು. ಹಾಗೆ ಇವತ್ತು ಎಕ್ಸ್ಪೈರಿ ಕೂಡ. ಸೊ ಇಲ್ಲೇನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟ ನಾವು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು, ಅಥವಾ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಟ್ಟು ನಾವು ಕೆಳಗಡೆ ಟ್ರೇಡ್ ಮಾಡಬಹುದು, ಓಕೆನಾ. ಹಾಗೆ ನಾವು ಮೇಲ್ಗಡೆ ನೋಡೋದಾದ್ರೆ ನಮಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಬ್ರೇಕ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕು. ಏನಾದ್ರೂ ಇಲ್ಲಿ ತುಂಬಾ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ನಾವು ಆವಾಗ ಆರಾಮಾಗಿ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಹಾಗೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಇದಾಗಿರುತ್ತೆ, ನಮ್ಮ ಥರ್ಡ್ ಟಾರ್ಗೆಟ್ ಇದಾಗಿರುತ್ತೆ. ಸೊ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ನಾವು ನಮ್ಮ ಈ ಲೆವೆಲ್ ಗಳಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಿ ಟ್ರೇಡ್ ಮಾಡಬೇಕು. ಹಾಗೆ ನಾನು ಆಪ್ಷನ್ ಬೈಯರ್ಸ್ ಏನ್ ಹೇಳೋದಂದ್ರೆ, ಈ ಲೆವೆಲ್ ಒಳಗಡೆ ಇದ್ರೆ ಯಾವುದೇ ಕಾರಣಕ್ಕೂ ನಾವು ಎಂಟ್ರಿ ತಗೋಬಾರ್ದು. ಯಾಕೆಂದ್ರೆ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ತೀಟಾಡಿಕೆ ತುಂಬಾ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಆಪ್ಷನ್ ಬೈ ಮಾಡಕ್ ಹೋಗ್ಬೇಡಿ, ಆಪ್ಷನ್ ಸೆಲ್ ಮಾಡಬಹುದು ನೀವು, ಓಕೆನಾ. ಸೊ ಇದು ಇವತ್ತಿನ ಒಂದು ನಿಫ್ಟಿಯಲ್ಲಿ ಟ್ರೇಡ್ ಪ್ಲಾನ್ ಆಗಿರುತ್ತೆ. ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ, ಇವತ್ತು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ನಮ್ಮ ವೇವ್ ಕೌಂಟ್ ಪ್ರಕಾರ ಇವತ್ತು ಕೂಡ ಕರೆಕ್ಷನ್ ಕಂಟಿನ್ಯೂ ಆಗುವಂತ ಒಂದು ಚಾನ್ಸಸ್ ಇದೆ, ಓಕೆನಾ. ಸೊ ಆದ್ರೆ ನಾವು ನಮ್ಮ ಲೆವೆಲ್ಸ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಒಂದು ಟ್ರೇಡ್ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ನಾನು ಡೈಲಿ ಹೇಳೋ ತರ ಈ ಲೆವೆಲ್ ಮತ್ತೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮ ಮಿಡಲ್ SR ಲೆವೆಲ್. ಸೊ ಇದನ್ನೇನಾದ್ರೂ ಒಂದು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಒಂದು ಸೈನ್ ಕಾಣ್ತು ಅಂತ ಅಂದ್ರೆ ನಾವು ಅಪ್ ಟು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಹಾಗೆ ಈ ಲೆವೆಲ್ ರೀಚ್ ಆದ್ಮೇಲೆ ನಾವು ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಡಬಹುದು, ಅಥವಾ ತುಂಬಾ ಹೊತ್ತು ಇಲ್ಲೇ ಸೈಡ್ ವೇಸ್ ಮಾಡಿ ಮಾರ್ಕೆಟ್ ಕ್ಲೋಸ್ ಆಗುವಂತ ಚಾನ್ಸಸ್ ಕೂಡ ಇದೆ ಇವತ್ತು. ಬೈ ಚಾನ್ಸ್ ಏನಾದ್ರೂ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಚಾನ್ಸಸ್ ಕಾಣ್ತು ಅಂದ್ರೆ ಈ ಲೆವೆಲ್ ವರೆಗೂ ನಾವು ಒಂದು ದೊಡ್ಡ ಟಾರ್ಗೆಟ್ ಇಡಬಹುದು, ಓಕೆನಾ. ಇದು ಡೌನ್ ಸೈಡ್ ಆಯ್ತು. ಹಾಗೆ ಅಪ್ ಸೈಡ್ ನೋಡೋದಾದ್ರೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದನೇ ಮೇಲೆ ಬಂದು ಈ ಲೆವೆಲ್ ನ ಒಂದು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಆಗ ನಾವು ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಅಪ್ ಟು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಡೌನ್ ಸೈಡ್ ಬರುವಂತ ಸೈನ್ ಕೊಟ್ರೆ ಅಪ್ ಟು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಬಟ್ ನಾನು ಇದನ್ನ ಬ್ರೇಕ್ಔಟ್ ಕೊಟ್ಟರು ನಾನು ಅಪ್ ಸೈಡ್ ಇವತ್ತು ಹೋಗಲ್ಲ, ಓಕೆನಾ. ಸೊ ನೋಡಿ ಟ್ರೇಡ್ ಮಾಡ್ತೀನಿ, ಹೋಗಲ್ಲ ಅಂತ ಏನಿಲ್ಲ. ಸೊ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನಾನು ನೋಡಿ ಟ್ರೇಡ್ ಮಾಡ್ತೀನಿ, ಓಕೆ. ಸೊ ಇದು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಲ್ಲ ಆಯ್ತು. ಸೊ ಎವ್ರಿ ಲೆವೆಲ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೆವೆಲ್ಸ್ ನ ನೋಡಿ ಟ್ರೇಡ್ ಮಾಡಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನೋಡಿ ನಾವು ಒಂದು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಹಾಗೆ ನಾನು ಡೈಲಿ ಹೇಳೋ ತರ ದಯವಿಟ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ. ಸೊ ಇನ್ನು ಮಾರ್ಕೆಟ್ ಕಂಪ್ಲೀಟ್ ಸೆಟಲ್ ಆಗಿರೋ ತರ ನನಗೆ ಕಾಣ್ತಾ ಇಲ್ಲ. ಸೊ ಸಡನ್ ರಿಯಾಕ್ಷನ್ ಬರ್ಬೋದು. ಹಾಗೆ ಇವತ್ತು ನಿಫ್ಟಿ ಎಕ್ಸ್ಪೈರಿ ಆಗಿರೋದ್ರಿಂದ ಪ್ರೀಮಿಯಂ ಡಿಕೆ ತುಂಬಾ ಇರುತ್ತೆ. ಸೊ ದಯವಿಟ್ಟು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ, ಆದಷ್ಟು ಹೆಡ್ಜ್ ಮಾಡಿದ್ರೆ ತುಂಬಾ ಒಳ್ಳೇದು, ಓಕೆನಾ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ಜಾಯ್ನ್ ಆಗಬಹುದು. ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಅದರಲ್ಲಿ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.